ಪ್ರೈಸ್ ದ ಲಾರ್ಡ್. ಬೇಗನೆ ಬರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಇವತ್ತಿನ ಸಂದೇಶ ಏನೆಂದರೆ, ನಾವು ಜಕ್ಕಾಯನ ಬಗ್ಗೆ ನೋಡಿಕೊಳ್ಳೋಣ. ಆ ಜಕ್ಕಾಯನ ವಿಷಯ ಏನೆಂದರೆ, ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಆ ವಾಕ್ಯ ಏನೆಂದರೆ, ನಾನೀಗ ಓದಿಕೊಳ್ತಾ ಇದ್ದೀನಿ. ಲೂಕನು ಬರೆದ ಸುವಾರ್ತೆ, ಅದರಲ್ಲಿ 19ನೇ ಅಧ್ಯಾಯ 1ನೇ ವಾಕ್ಯವಾಗಿದೆ. ಆತನು ಯೆರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂಥವನೆಂದು ನೋಡಲು ಅಪೇಕ್ಷಿಸಿದರೂ ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿ ಆಲದ ಮರವನ್ನು ಹತ್ತಿದನು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು, ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಹಾಲೆಲೂಯಾ. ಈ ವಾಕ್ಯ ಏನೆಂದರೆ, ಜಕ್ಕಾಯನೆಂಬ ಒಬ್ಬ ಮನುಷ್ಯನು ಯೆರಿಕೋ ಎಂಬ ಪಟ್ಟಣದಲ್ಲಿ ವಾಸ ಮಾಡ್ತಾ ಇರ್ತಾನೆ. ಆ ಸಮಯದಲ್ಲಿ ಜನರ ಗುಂಪಾಗಿ ಯೇಸು ಆ ಮಾರ್ಗವಾಗಿ, ಆ ಯೆರಿಕೋ ಪಟ್ಟಣದ ಮಾರ್ಗವಾಗಿ ಹೋಗ್ತಾ ಇರಬೇಕಾದ್ರೆ ಆವಾಗ ಜಕ್ಕಾಯನಿಗೆ ಒಂದು ಆಸೆ ಉಂಟಾಯಿತು. ಜಕ್ಕಾಯನ ಗುಣಲಕ್ಷಣಗಳು ಏನೆಂದರೆ, ಜಕ್ಕಾಯನಿಗೆ 3 ಗುಣಲಕ್ಷಣಗಳಿತ್ತು. ಆ ಗುಣಲಕ್ಷಣಗಳು ಏನೆಂದರೆ, ಅವನು ಕುಳ್ಳನಾಗಿದ್ದನು. ಮತ್ತೆ ಎರಡನೇದು ಏನೆಂದರೆ, ಅವನು ಹಣ ವಸೂಲಿ ಮಾಡುವವನಾಗಿದ್ದನು, ಬಡ್ಡಿಗೆ ಹಣ ಕೊಡುವವನಾಗಿದ್ದನು. ಮೂರನೇ ವಿಷಯ ಏನೆಂದರೆ, ಅವನು ಪಾಪದ ಮಾರ್ಗದಲ್ಲಿ ಜೀವಿಸ್ತಾ ಇದ್ದನು. ಹಾಲೆಲೂಯಾ. ಆ ಜಕ್ಕಾಯನಿಗೆ ಒಂದು ಆಸೆ ಉಂಟಾಯಿತು. ಯೇಸು ಆ ಯೆರಿಕೋ ಪಟ್ಟಣದ ಮಾರ್ಗವಾಗಿ ಹೋಗುತ್ತಿರುವಾಗ ಈ ಜಕ್ಕಾಯನಿಗೆ ಒಂದು ಆಸೆ ಉಂಟಾಯಿತು. ನಾನು ಯೇಸುವನ್ನು ಹೇಗಾದರೂ ನೋಡಬೇಕು ಅಂತ ಅವನಿಗೆ ಒಂದು ಆಸೆ ಉಂಟಾಯಿತು. ಆ ಸಮಯದಲ್ಲಿ ಅವನು ನೋಡ್ತಾ ಇರಬೇಕಾದ್ರೆ ಜಕ್ಕಾಯನಿಗೆ ಅವನು ಕುಳ್ಳನಾಗಿದ್ದರಿಂದ ಯೇಸುವನ್ನು ನೋಡಲು ಸಾಧ್ಯವಾಗಲಿಲ್ಲ. ಆಗ ಒಂದು ಆಲದ ಮರವನ್ನು, ಅಲ್ಲಿ ಸಮೀಪದಲ್ಲಿರುವ ಒಂದು ಆಲದ ಮರವನ್ನು ಹತ್ತಿಕೊಳ್ಳುತ್ತಾನೆ. ನಾನು ಹೇಗಾದರೂ ಮಾಡಿ ಯೇಸುವನ್ನು ನೋಡಬೇಕು ಅಂತ ಅವನೊಳಗಡೆ ಒಂದು ಚಿಂತೆ ಉಂಟಾಯಿತು. ಆ ಸಮಯದಲ್ಲಿ ಆಲದ ಮರವನ್ನು ಹತ್ತುತ್ತಾನೆ. ಆದರೆ ಅವನ ಒಳಗಡೆ, ಅವನ ಮನಸ್ಸಿನೊಳಗಡೆ ಏನಿದೆ ಅಂದರೆ, ನಾನು ಹೇಗಾದರೂ ಯೇಸುವನ್ನು ನೋಡಬೇಕು, ಆದರೆ ಯೇಸು ನನ್ನನ್ನು ನೋಡಬಾರದು ಅನ್ನಂಗೆ ಒಂದು ಚಿಂತೆ ಅವನೊಳಗಡೆ ಉಂಟಾಯಿತು. ಆದರೆ ಯೇಸು, ಸಕಲವನ್ನು ಉಂಟು ಮಾಡಿದ ಯೇಸು ಜಕ್ಕಾಯನ ಇರುವ ಸ್ಥಳದಲ್ಲಿ ಆ ಆಲದ ಮರದ ಕೆಳಗಡೆ ಬಂದು, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ಈ ಹೊತ್ತು ನಿನ್ನ ಮನೆಯಲ್ಲಿ ನಾನು ಇಳುಕೊಳ್ಳಬೇಕು ಅಂತ ಹೇಳಿದ್ರು. ಆಗ ಜಕ್ಕಾಯನಿಗೆ ಒಂದೇ ಸಂತೋಷವಾಯಿತು. ಅವನು ತಕ್ಷಣ ಇಳಿದು ಬರಲು ಸಾಧ್ಯವಾಯಿತು. ತಕ್ಷಣ ಯೇಸುವಿನ ಮುಂದೆ ತಗ್ಗಿಸಿಕೊಂಡವನಾಗಿ ಬೇಗನೆ ಇಳಿದು ಬಂದು ತನ್ನನ್ನು ಸಂತೋಷವಾಗಿ ಮನೆಗೆ ಕರೆದುಕೊಂಡು ಹೋಗಲು ಸಾಧ್ಯವಾಯಿತು. ದೇವರ ಮಕ್ಕಳೇ, ಹಾಲೆಲೂಯಾ. ಆ ಜಕ್ಕಾಯನನ್ನು ಪ್ರೀತಿ ಮಾಡುವ ದೇವರು ಜಕ್ಕಾಯನ ಮನೆಗೆ ಹೋಗಲು ಸಾಧ್ಯವಾಯಿತು. ಆದರೆ ಅವರು ಎಲ್ಲರೂ ಅಲ್ಲಿ ಜಕ್ಕಾಯನ ಮನೆಗೆ ಹೋದ ಸಮಯದಲ್ಲಿ ಅಲ್ಲಿ ಇರುವ ಎಲ್ಲ ಜನರು, ಇವನು ಪಾಪಿಯಾಗಿದ್ದಾನೆ, ಇವನು ತಪ್ಪು ಮಾಡ್ತಾನೆ. ಆ ಊರಲ್ಲಿ ಜಕ್ಕಾಯನನ್ನು ನೋಡಿದ್ರೆ ಯಾರಿಗೂ ಇಷ್ಟ ಇಲ್ಲ. ಎಲ್ಲರೂ ಅವನನ್ನು ತೊರೆದು ಹಾಕಿದ್ರು, ಎಲ್ಲರೂ ಅವನನ್ನು ತಳ್ಳಿ ಹಾಕಿದ್ರು. ದೇವರ ಮಕ್ಕಳೇ, ಆದರೆ ಜಕ್ಕಾಯನಿಗೆ, ಹಾಲೆಲೂಯಾ, ಯೇಸುವನ್ನು ನೋಡಬೇಕೆಂಬ ಆಸೆ ಉಂಟಾದ ಕಾರಣದಿಂದ ಯೇಸುವಿನ ಕಣ್ಗಳು, ಹಾಲೆಲೂಯಾ, ಯೇಸುವಿನ ದೃಷ್ಟಿ ಅವನ ಮೇಲೆ ಉಂಟಾಯಿತು. ಹಾಲೆಲೂಯಾ. ಯೇಸು ಆತನನ್ನು ನೋಡಿದ ತಕ್ಷಣನೇ, ನಿನ್ನ ಮನೆಗೆ ನಾನು ಬರುತ್ತೇನೆ ಅಂತ ಅವನೊಟ್ಟಿಗೆ ಸಂಭಾಷಣೆ ಮಾಡಿದ್ರು. ದೇವರ ಮಕ್ಕಳೇ, ಹಾಲೆಲೂಯಾ, ಹಾಲೆಲೂಯಾ. ಜಕ್ಕಾಯನ ಮನೆಗೆ ಹೋದ ಯೇಸು ಸ್ವಾಮಿ ಏನು ಮಾಡಿದ್ರು, ಅವನ ಜೊತೆಗೆ ಹಾಲೆಲೂಯಾ ಕೂತುಕೊಂಡು ಮಾತನಾಡುತ್ತಿರುವಾಗ, ಹಲ್ಲೆಲೂಯಾ, ಅಲ್ಲಿ ಜಕ್ಕಾಯನಿಗೆ ಮಾನಸಾಂದ್ರ ಉಂಟಾಯಿತು. ಜಕ್ಕಾಯನಿಗೆ ಒಂದು ಮಾನಸಾಂದ್ರ ಉಂಟಾಯಿತು. ಹಾಲೆಲೂಯಾ. ಅವನು ಏನು ಹೇಳ್ದ, ಹಾಲೆಲೂಯಾ, ನಾನು ದುಡ್ಡು ತಗೊಂಡಿದ್ದೀನೋ ಅವರಿಗೆಲ್ಲ 4ರಷ್ಟು ನಾನು ತಿರುಗಿ ಕೊಡ್ತೇನೆ ಅಂತ ಹೇಳಿ ಅವನಿಗೆ ಅಲ್ಲಿ ಮಾನಸಾಂತರ ಉಂಟಾಯಿತು. ನನಗಿರುವ ಆಸ್ತಿಯಲ್ಲಿ ಬಡವರಿಗೆ ನಾನು ಅರ್ಧ ಭಾಗವನ್ನು ಹಂಚಿಕೊಡುತ್ತೇನೆ ಅಂತ ಅಲ್ಲಿ ಒಪ್ಪಿಕೊಂಡನು. ಆಗ ದೇವರು ಒಂದು ಮಾತನ್ನಲ್ಲಿ ಹೇಳುತ್ತಾರೆ. ಆ ವಾಕ್ಯವನ್ನು ಮತ್ತೆ ಕೂಡ ಓದಿಕೊಳ್ಳೋಣ. ಅದರಲ್ಲಿ 9ನೇ ವಾಕ್ಯವಾಗಿದೆ. ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು, ಅವನು ಸಹ ಅಬ್ರಹಾಮನ ವಂಶಿಕನಲ್ಲವೇ? ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಹಾಲೆಲೂಯಾ. ಇಲ್ಲಿ ನೋಡಿ, ಜಕ್ಕಾಯನ ಮನೆಗೆ ಹೋದ ದೇವರು, ಅವನು ಯಾವಾಗ ಮಾನಸಾಂದ್ರ ಪಟ್ಟು ಯೇಸುವನ್ನು ಅಂಗೀಕಾರ ಮಾಡಿ ತನ್ನ ಮನೆಗೆ ಹೋಗಿದ್ದ ತಕ್ಷಣ ಅಲ್ಲಿ ಉಂಟಾಗಿದ ಕಾರ್ಯಗಳು ಏನೆಂದರೆ, ಜಕ್ಕಾಯನಿಗೆ ಮಾನಸಾಂತರ ಉಂಟಾಯಿತು. ಒಬ್ಬನು ಕ್ರಿಸ್ತನೊಳಗಡೆ ಇದ್ದರೆ ಅವನು ನೂತನ ಸೃಷ್ಟಿಯಾದನು ಅಂತ ದೇವರ ವಾಕ್ಯ ಹೇಳುತ್ತೆ. ದೇವರ ಮಕ್ಕಳೇ, ಅದೇ ರೀತಿಯಾಗಿ ಅವನ ಒಳಗಡೆ
ಆ ಮನೆ ಒಳಗಡೆ ಒಂದು ರಕ್ಷಣೆ ಉಂಟಾಯಿತು. ಯೇಸು ಸ್ವಾಮಿಯಲ್ಲಿ ಹೇಳ್ತಾರೆ, ಅವನು 4ರಷ್ಟು ನಾನು ತಿರುಗಿ ಕೊಡ್ತೀನಿ, ನಾನು ಅನ್ಯಾಯವಾಗಿ ತಗೊಂಡಿರೋದೆಲ್ಲವನ್ನು ನಾನು 4ರಷ್ಟು ತಿರುಗಿ ಕೊಡ್ತೀನಿ. ಯಾರ ಹತ್ರ ಆದರೂ ಅನ್ಯಾಯವಾಗಿ ನಾನು ತಗೊಂಡಿರೋದಾದರೆ ನಾನು ಎಲ್ಲವನ್ನು ಬಡವರಿಗೆ ಹಂಚಿಕೊಡ್ತೇನೆ ಅಂತ ಅವನು ಒಪ್ಪಿಕೊಂಡು ತನ್ನನ್ನು ತಗ್ಗಿಸಿಕೊಂಡವನಾಗಿ ಆ ಆಲದ ಮರದಿಂದ ಅವನು ಬೇಗನೆ ತಟ್ಟನೆ ಇಳಿದು ಬಂದ ಕಾರಣ ಏನಂದರೆ, ಅಲ್ಲಿ ನೋಡುವುದಾದರೆ ದೇವರ ಮಕ್ಕಳೇ, ಅವನು ತನ್ನನ್ನು ತಗ್ಗಿಸಿಕೊಂಡನು. ಹಾಲೆಲೂಯಾ. ದೇವರ ಮಕ್ಕಳೇ, ನಾವು ಕೂಡ ಈ ರೀತಿಯಾಗಿ ಯೇಸುವಿನ ಮುಂದೆ ನಾವು ತಗ್ಗಿಸಿಕೊಳ್ಳುವವರಾಗಿರಬೇಕು. ನಾವು ತಗ್ಗಿಸಿಕೊಂಡರೆ ಹಾಲೆಲೂಯಾ, ದೇವರು ನಮ್ಮ ಮನೆಗೆ ಬರ್ತಾರೆ. ಹಾಲೆಲೂಯಾ. ನಮ್ಮ ಒಳಗಡೆ ಒಂದು ಮಾನಸಾಂತರ ಬಂದರೆ, ಯೇಸು ಬಂದ ಮನೆಯಲ್ಲಿ ಬೆಳಕು ಉಂಟಾಯಿತು, ರಕ್ಷಣೆ ಉಂಟಾಯಿತು, ಸಮಾಧಾನ ಉಂಟಾಯಿತು. ಜಕ್ಕಾಯನ ಮನೆಯಲ್ಲಿ ಈ ರೀತಿಯಾಗಿ ಎಲ್ಲ ರೀತಿಯ ಆಶೀರ್ವಾದಗಳು ಉಂಟಾಯಿತು. ಹಾಲೆಲೂಯಾ. ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಆ ಜಕ್ಕಾಯನ ಅಂಗೀಕಾರ ಮಾಡಿದ್ರು. ಹಾಲೆಲೂಯಾ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ನಿಮ್ಮನ್ನು ಯಾರೆಲ್ಲ ತೊರೆದು ಹಾಕಿದಾರೋ ಆ ಊರು ಜನರು ಜಕ್ಕಾಯನನ್ನು ತಳ್ಳಿ ಹಾಕಿದ್ರು, ಬೇಡದಿದ್ದ ಮಾತುಗಳನ್ನು ಮಾತನಾಡಿದರು. ಹಾಲೆಲೂಯಾ. ಜಕ್ಕಾಯನ್ ನೋಡಿದ್ರೆ ಯಾರಿಗೂ ಇಷ್ಟ ಇಲ್ಲ. ಆ ಗುಂಪು ಜನರೆಲ್ಲ ಏನು ಹೇಳಿದ್ರು, ಅವನ ಪಾಪಿ, ಅವನ ಮನೆಗೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ, ದೇವರು ಹೇಳ್ತಾರೆ, ಪಾಪಿಗಳನ್ನು ಹುಡುಕಿ ಬಂದ ದೇವರು. ಹಲ್ಲೇಲೂಯಾ. ದೇವರು ನೀತಿವಂತನನ್ನು ಹುಡುಕಿ ಬಂದಿಲ್ಲ, ಯೇಸು ಸ್ವಾಮಿ ಪಾಪಿಗಳನ್ನು ಹುಡುಕಿ ಬಂದ ದೇವರಾಗಿದ್ದಾರೆ. ಹಾಲೆಲೂಯಾ. ಯೇಸು ಪಾಪಿಗಳನ್ನು ಹುಡುಕಿ ಬಂದು ರಕ್ಷಣೆ ಕೊಡುವ ದೇವರಾಗಿದ್ದಾರೆ. ನಿಮ್ಮನ್ನು ಯಾರೆಲ್ಲ ಈ ಸಮಯದಲ್ಲಿ ತಳ್ಳಿ ಹಾಕಿದಾರೋ, ಯಾರು ನಿಮ್ಮನ್ನು ತೊರೆದು ಹಾಕಿದಾರೋ, ಹಾಲೆಲೂಯಾ, ನಿಮ್ಮ ಬಗ್ಗೆ ಯಾರು ಏನು ಮಾತನಾಡಿಕೊಳ್ಳುತ್ತಿದ್ದಾರೋ, ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿರಿ. ಹಲ್ಲೇಲೂಯಾ. ದೇವರು ನಿಮ್ಮನ್ನು ಪ್ರೀತಿ ಮಾಡುವ ದೇವರಾಗಿದ್ದಾರೆ. ಹಾಲೆಲೂಯಾ. ದೇವರ ಮಕ್ಕಳೇ, ಈ ಸಂದೇಶವನ್ನು ಹಲ್ಲೇಲೂಯಾ ಕೇಳುತ್ತಿರುವ ಎಲ್ಲ ದೇವರ ಮಕ್ಕಳಿಗಾಗಿ ನಾನು ದೇವರನ್ನು ಸ್ತೋತ್ರ ಮಾಡ್ತೇನೆ. ನಿಮ್ಮೆಲ್ಲರಿಗೂ ಹಾಲೆಲೂಯಾ. ಹಾಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ನೀವು ದೇವರ ಕರದಲ್ಲಿ ಅದೇ ರೀತಿಯಾಗಿ ಒಂದು ಜಕ್ಕಾಯನು ಹೇಗೆ ತನ್ನನ್ನು ತಗ್ಗಿಸಿಕೊಂಡು ತನ್ನ ಮನೆಗೆ ಆತನನ್ನು ಕರೆದುಕೊಂಡು ಹೋಗಿ ಆತನಿಗೆ ಹಾಲೆಲೂಯಾ ತನ್ನ ಪಾಪಗಳನ್ನು ಒಪ್ಪಿಕೊಂಡು ಅವನು ಅರಿಕೆ ಮಾಡಿ ಬಿಟ್ಟನು, ಆವತ್ತಿನಿಂದ ಆ ಮನೆಗೆ ರಕ್ಷಣೆ ಉಂಟಾಯಿತು. ನಿಮಗೆ ಯಾರಾದರೂ ನೀವ್ಯಾರಾದರೂ ಈ ಥರ ಪಾಪದಲ್ಲಿ ಸಿಕ್ಕಿಕೊಂಡು ಬೇಡದ ಕಾರ್ಯಗಳು ಯಾರಿಂದಾದರೂ ಅನ್ಯಾಯವಾಗಿ ಏನಾದರೂ ತಗೊಂಡಿದ್ರೆ, ದೇವರ ಮಕ್ಕಳೇ, ಮಾನಸಾಂತರ ಪಡಿ, ಮನ ತಿರುಗಿ ದೇವರ ಹತ್ರ ಒಪ್ಪಿಸಿಕೊಡಿ. ದೇವರು ನಿಮ್ಮನ್ನು ಈ ದಿನದಲ್ಲಿ ಹಾಲೆಲೂಯಾ ನಿಮ್ಮನ್ನು ರಕ್ಷಿಸುವುದಕ್ಕೆ ಯೇಸು ಸ್ವಾಮಿ ನಿಮ್ಮ ಮನೆಗೆ ಬರುತ್ತಾರೆ. ಹಲ್ಲೇಲೂಯಾ. ನೀವು ಒಪ್ಪಿಸಿಕೊಡುವುದಾದರೆ ಯೇಸು ನಿಮ್ಮನ್ನು ರಕ್ಷಿಸಿ ತನ್ನ ಸ್ವಂತ ಮಕ್ಕಳಾಗಿ ಹಲ್ಲೇಲೂಯಾ ಸ್ವೀಕಾರ ಮಾಡಿ ನಿಮ್ಮನ್ನು ಆಶೀರ್ವದಿಸ್ತಾರಂತ ಹೇಳ್ಕೊಂಡು ಈ ವಾಕ್ಯಗಳಿಂದ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಈಗ ಒಂದು ನಿಮಿಷ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯಾ. ಸ್ತೋತ್ರಪ್ಪ. ಪರಿಶುದ್ಧನೇ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಯೇಸು ಸ್ವಾಮಿಯೇ, ಅಪ್ಪ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ರಾಜ. ಹಲ್ಲೆಲೂಯಾ. ಅಪ್ಪ, ಮಹಿಮೆಯ ದೇವರೇ, ಹಲ್ಲೆಲೂಯಾ. ಪರಿಶುದ್ಧರೇ ಅಪ್ಪ, ನಿಮ್ಮ ನಾಮಕ್ಕೆ ಮಹಿಮೆಯಾಗಲಿ ಸ್ವಾಮಿ, ನಿಮ್ಮ ನಾಮಕ್ಕೆ ಮಹಿಮೆಯಾಗಲಿ ಅಪ್ಪ. ಹಲ್ಲೆಲೂಯಾ. ಈ ವಿಡಿಯೋವನ್ನು ನೋಡಿದ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರ ಸ್ವಾಮಿ. ಅವರ ಕುಟುಂಬಗಳಲ್ಲಿ ಸ್ವಾಮಿ, ಹಲ್ಲೆಲೂಯಾ, ಅವರು ಬಾಧೆ ಪಡುತ್ತಿರುವ ಒಂದೊಂದು ವಿಷಯಗಳನ್ನು ದೇವರು ಅರಿತಿರುವ ದೇವರಾಗಿದ್ದೀರಪ್ಪ. ಒಬ್ಬೊಬ್ಬರಿಗೆ ಬಿಡುಗಡೆ ಕೊಡು ಸ್ವಾಮಿ. ಒಬ್ಬೊಬ್ಬರ ಮೇಲೆ ನಿಮ್ಮ ಪರಿಶುದ್ಧಾತ್ಮನ ಶಕ್ತಿ ಇಳಿದು ಬರಲಿ ಸ್ವಾಮಿ. ಅಪ್ಪ, ಅವರು ಯಾರೆಲ್ಲ ಅವರನ್ನು ತಳ್ಳಿ ಹಾಕಿದಾರೋ ಸ್ವಾಮಿ, ಜಕ್ಕಾಯನ ರೀತಿಯಲ್ಲಿ ಸ್ವಾಮಿ, ಹಲ್ಲೆಲೂಯಾ, ಅವರನ್ನು ಯಾರೆಲ್ಲ ನೀನು ಬೇಡ ಅಂತ ತಳ್ಳಿ ಹಾಕಿದಾರೋ ಸ್ವಾಮಿ, ಅವರಿಗೆ ಇವತ್ತು ಒಂದು ಬಿಡುಗಡೆ ಉಂಟಾಗಲಿ, ಆ ಪಾಪದಿಂದ ಒಂದು ಬಿಡುಗಡೆ ಉಂಟಾಗಲಿ. ಹಲ್ಲೆಲೂಯಾ ಅಪ್ಪ. ಹಲ್ಲೆಲೂಯಾ ಅಪ್ಪ. ಯಾರು ತಳ್ಳಿಬಿಟ್ಟರೋ ನೀವು ಸೇರಿಸಿಕೊಳ್ಳುವ ದೇವರಾಗಿದ್ದೀರಾ ಸ್ವಾಮಿ. ಈ ವಿಡಿಯೋವನ್ನು ನೋಡುವ ಪ್ರತಿ ಒಂದು ಮಕ್ಕಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಹಲ್ಲೆಲೂಯಾ ನಾನು ಆಶೀರ್ವದಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ಅವರ ಆಶೀರ್ವಾದ ಹೊಂದಲಿ ಸ್ವಾಮಿ, ಆಶೀರ್ವಾದ ಹೊಂದಲಿ ಅಪ್ಪ. ಹಲ್ಲೆಲೂಯಾ ಅಪ್ಪ. ನಿಮ್ಮ ನಾಮಕ್ಕೆ ಮಹಿಮೆಯಾಗಲಿ ಸ್ವಾಮಿ. ಪ್ರತಿಯೊಂದು ಮಕ್ಕಳನ್ನು ಆಶೀರ್ವದಿಸಕ್ಕಾಗಿ ಸ್ತೋತ್ರಪ್ಪ. ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಸ್ತುತಿ, ಗಾನ, ಮಾನ, ಮಹಿಮೆಲ್ಲ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ತಂದೆ. ಆಮೇನ್. ನಿಮ್ಮೆಲ್ಲರನ್ನು ದೇವರು ಧಾರಾಳವಾಗಿ ಆಶೀರ್ವದಿಸಲಿ. ಆಮೇನ್.